ಇವತ್ತು NSA ವತಿಯಿಂದ ಏನ್ ನಾವು ನೀಟ್ ಹಗರಣ ವಿರುದ್ಧ ಏನ್ ಪ್ರತಿಭಟನೆ ಮಾಡಿದ್ವಿ, ಸಂಪೂರ್ಣ ಎಲ್ಲಾ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಬೆಂಬಲ ಸೂಚಿಸಿದ್ರು. ಪ್ರತಿಭಟನೆ ಮಾಡಿ ಮಾನವ ಸರಪಳಿ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ವಿ. 2024ರಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ರು. ಆ ಕಮಿಟಿಯನ್ನ ಕೇಂದ್ರ ಸರ್ಕಾರ ಯಾವುದೇ ರೀತಿ ಜಾರಿಗೆ ಮಾಡಲಾರ್ದನೆ ಈ ವರ್ಷ ನಡೆದಂತ 3ನೇ ತಾರೀಕು ನಡೆದಂತ ಪರೀಕ್ಷೆಯನ್ನ ಸಂಪೂರ್ಣವಾಗಿ ಕೇಂದ್ರದ ಶಿಕ್ಷಣ ಸಚಿವರು ಮತ್ತು ದೇಶದ ಪ್ರಧಾನಮಂತ್ರಿಗಳ ಕೈವಾಡದಿಂದ ಕ್ವಶನ್ ಪೇಪರ್ ಸೋರಿಕೆಯಾಗಿದೆ. ಇದರಿಂದ ನೀಟ್ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿರೋದ್ರಿಂದ ಇದು ನಾವು NSA ವತಿಯಿಂದ ಖಂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಶಿಕ್ಷಣ ಕಲೀಲಿಕ್ಕೆ ಹತ್ತತ್ರ ಒಂದು 3 ರಿಂದ 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಮತ್ತೆ ಈ ರೀತಿ ಇವ್ರ ಪರೀಕ್ಷೆನ ಪಾಪ ಪರೀಕ್ಷೆ ಸಲುವಾಗಿ ಕಷ್ಟಪಟ್ಟು ವರ್ಷಗಂಟ್ಲೆ ಓದ್ತಿದ್ದ ಎಷ್ಟೋ ಶ್ರಮ ಹಾಕಿ ಅವ್ರ ತಂದೆ ತಾಯಿ ಕೂಲಿ ಮಾಲಿ ಮಾಡಿ ಎಷ್ಟೋ ಬಡ ಮತ್ತು ಪ್ರತಿಭಾವಂತರ ಶಿಕ್ಷಣ ಕೊಡಿಸಿದ್ರು ಕೂಡ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆಪ್ಪ ಅಂತಂದ್ರೆ ಇವತ್ತು ಎಕ್ಸಾಮ್ ಬರೀತಾರೆ, 4 ಕ್ವಶನ್ ಪೇಪರ್ ರದ್ದು ಅಂತ ಹೇಳ್ತಾರೋ. ಅದಕ್ಕೆ ನಾವು NSA ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಕೂಡಲೇ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಂತಂದು NSA ಇಂದ ಆಗ್ರಹಿಸ್ತೇವೆ. ನಮಸ್ತೆ, ನನ್ನ ಹೆಸರು ರಮೇಶ್ ಅಮಾತಿ ಅಂತ. ಏನು ಮೇ 3ನೇ ನೀಟ್ ಪರೀಕ್ಷೆ ನಡೆದಿತ್ತು. ಆ ನೀಟ್ ಪರೀಕ್ಷೆ ಸೋರಿಕೆ ಆಗಿದ್ರಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ. ಕಾರಣ ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರ ಹೊಣೆ ಸರಿಯಾದ ರೀತಿ ಕ್ರಮವನ್ನು ಕೈಗೊಂಡಿಲ್ಲ. 2024ರಲ್ಲಿ ಕೂಡ ಒಮ್ಮೆ ನೀಟ್ ಪರೀಕ್ಷೆ ಸೋರಿಕೆ ಆಗಿತ್ತು. ಆ ಒಂದು ರಾಧಾಕೃಷ್ಣ ಸಮಿತಿಯನ್ನ ನೇಮಕ ಮಾಡಿದ್ರು ಕೇಂದ್ರ ಸರ್ಕಾರ. ಅದನ್ನ ಯಾವುದೇ ರೀತಿ ಜಾರಿಗೆ ತಗೊಂಬಂದಿಲ್ಲ. ಆ ಜಾರಿಗೆ ತಗೊಂಬಲಿಕ್ಕಾಗಿ ಈ ರೀತಿಯ ಅನಾಹುತಗಳಾಗಿದೆ. ಎಷ್ಟೋ ಬಡ ವಿದ್ಯಾರ್ಥಿಗಳ ಅನ್ಯಾಯವಾಗಿದೆ. ಮುಂದೆ ಈ ರೀತಿ ಯಾವುದೇ ರೀತಿ ಅನ್ಯಾಯ ಬಂದ್ರೆ ಕೇಂದ್ರ ಸರ್ಕಾರ ಆ ಸಮಿತಿಯನ್ನ ಸರಿಯಾಗಿ ಸೂಕ್ತವಾಗಿ ಪರಿಶೀಲನೆ ಮಾಡಿ ಜಾರಿಗೆ ತರಬೇಕೆಂದು ಕೇಂದ್ರ ಸರ್ಕಾರ ನಾನು ಮನವಿ ಮಾಡ್ತೀನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.